ಶಿಲ್ಪಾ ಕುಕ್ಕಿಂಗಿಗೆ ಸ್ವಾಗತ. ಇವತ್ತು ಗೋಧಿ ಹಿಟ್ಟಿನಿಂದ ಉಂಡೆ ಮಾಡೋದು ಹೇಗಂತ ನೋಡೋಣ. ನೋಡ್ರಿ, ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡನಿ, ಅರ್ಧ ಕಪ್ಪು ಬೆಲ್ಲ ತೊಗೊಂಡನಿ, ಒಂದು ಸ್ವಲ್ಪ ಕೊಬ್ಬರಿ ತುರಿದು ಇಟ್ಕೊಂಡನಿ. ನೋಡ್ರಿ, ಏಲಕ್ಕಿ ಶುಂಠಿ ಕುಟ್ಟಿಟ್ಕೊಂಡನ್ರಿ. ನೋಡ್ರಿ, ಒಂದು ಕಡಾಯಿ ಇಟ್ಕೊಂಡನಿ. ಕಡಾಯಿ ಇಟ್ಕೊಂಡು ಗ್ಯಾಸ್ ಸಣ್ಣ ಇಟ್ಕೋಬೇಕ್ರಿ. ಸಣ್ಣ ಇಟ್ಕೊಂಡು ಹುರಿಬೇಕು. ನೋಡ್ರಿ, ಈಗ ಹಿಟ್ಟು ಹಾಕ್ಯನಕತ್ತೇನೆ. ನೋಡ್ರಿ ಈ ಥರ ಕೈ ಅಡ್ಕೆ ಅಂತ ಹುರಿಬೇಕ್ರಿ. ಈ ಥರ ಕೈ ಅಡ್ಕೆ ಅಂತಲೇ ಹುರಿಬೇಕು. ನೋಡ್ರಿ, ಉರಿ ಜಾಸ್ತಿ ಇಡಬಾರ್ದ್ರಿ, ಹೊತ್ತೈತಿ. ನೋಡ್ರಿ, ಹೀಗೆ ಹಿಟ್ಟು ರೆಡಿ ಆಗೈತಿ. ಗ್ಯಾಸ್ ಆರಿಸ್ಕೊಂಡನಿ. ನೋಡ್ರಿ, ಕಡಾಯಿಗೆ ಹಾಕಿದ್ದೆ ಹಿಟ್ಟು ಆರೈತಿ. ಈಗ ಕಡಾಯಿ ಇಟ್ಕೊಂಡ. ನೋಡ್ರಿ, ಕಡಾಯಿ ಇಟ್ಕೊಂಡು ಬೆಲ್ಲ ಹಾಕ್ಕೊಂಡ. ನೋಡ್ರಿ, ಒಂದು ಅರ್ಧ ಲೋಟ ನೀರು ಹಾಕ್ಯಬೇಕ್ರಿ. ಜಾಸ್ತಿ ಹಾಕ್ಯಬಾರ್ದ್ರಿ, ಅರ್ಧ ಲೋಟ ಅಷ್ಟು ಹಾಕ್ಯಬೇಕು. ನೋಡ್ರಿ ಗ್ಯಾಸ್ ಹಚ್ಕೊಂಡು ಒಂದು ಸ್ವಲ್ಪ ಉರಿ ಜಾಸ್ತಿ ಇಟ್ಕೋಬೇಕ್ರಿ. ಫಸ್ಟಿಗೆ ಜಾಸ್ತಿ ಇಟ್ಕೊಂಡು ಈ ಥರ ಕೈ ಆಡ್ಬೇಕ್ರಿ. ಬೆಲ್ಲ ಒಟ್ಟು ಕರಿಗಿಂದ ಉರಿನ ಕಮ್ಮಿ ಇಡ್ಬೇಕು. ನೋಡ್ರಿ ಬೆಲ್ಲ ಒಟ್ಟು ಕರಿಗೈತ್ರಿ. ಈಗ ಈ ಥರ ಕೈ ಆಡ್ಕೋಬೇಕು. ನೋಡ್ರಿ, ಬೆಲ್ಲ ಒಟ್ಟು ಕರಿಗೈತಿ. ಒಂದು ಸ್ವಲ್ಪ ಕುದಿಯಾಕ್ಬಿಟ್ಟಿದ್ದೆ. ಈಗ ರೆಡಿ ಆಗೈತಿ. ನೋಡ್ರಿ, ನೋಡ್ರಿ ಹಿಟ್ಟು ಈ ಥರ ಕೈ ಆಡ್ಕೋಬೇಕ್ರಿ. ಬಿಸಿ ಆರೈತ್ರಿ. ಈ ಥರ ಕೈಲಿ ಪೂರ ಕೈ ಆಡ್ಕೋಬೇಕು. ನೋಡ್ರಿ, ಈಗ ಕೊಬ್ಬರಿ ಹಾಕ್ಯಂತೇನೆ. ನೋಡ್ರಿ, ಏಲಕ್ಕಿ ಶುಂಠಿ ಹಾಕ್ಯಂತಾನೆ. ನೋಡ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂತಾನೆ. ನೋಡ್ರಿ, ಓಟು ಏಲಕ್ಕಿ ಶುಂಠಿ ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ ಹಿಟ್ಟಿನಾಗ. ಈ ಥರ ಓಟು ಮಿಕ್ಸ್ ಮಾಡ್ಕೊಂತಾನೆ. ನೋಡ್ರಿ ಈ ಥರ ಒಂದು ಸ್ವಲ್ಪ ಗುಂಡಿ ಮಾಡ್ಕೋಬೇಕ್ರಿ. ಅಂದ್ರೆ ನಾವು ಕರಗಿಸಿದ ಬೆಲ್ಲ ಹಾಕ್ಯಂದ್ರೆ ಕರೆಕ್ಟ್ ಕುಂದಿರ್ತೈತೆ. ನೋಡ್ರಿ, ಅಂದ್ರೆ ಉಂಡೆ ಕಟ್ಟಕ್ಕೆ ಅನುಕೂಲ ಆಕೈತ್ರಿ. ನೋಡ್ರಿ ಈ ಥರ ಸೋಸೆ ಹಾಕ್ಯಬೇಕ್ರಿ. ಕಡ್ಡಿ ಕಸ್ರಿ ಏನಾರ ಇದ್ರೆ ಜಾಳ್ಗ್ಯಾಗ ಉಳ್ಕೊತೈತೆ. ನೋಡ್ರಿ, ಬೆಲ್ಲ ಚಲೋ ಇತ್ತಪ್ಪ ಅಂದ್ರೆ ಹಂಗೆ ಹಾಕ್ಬೋದ್ರಿ. ಇಲ್ಲಪ್ಪ ಇಂಥ ಏನೇನಾರು ಉಳಿತೇವೆ ಕಡ್ಡಿ ಅವು ಅಂದ್ರೆ ಸೋಸ್ಕೊಂಡು ಮಾಡ್ಕೋಬೇಕು. ನೋಡ್ರಿ ಚಮಚಲ್ಲೇ ಮಿಕ್ಸ್ ಮಾಡ್ಕೊಂತಾನೆ. ನೋಡ್ರಿ, ಬಿಸಿ ಇರ್ತೈತ್ರಿ, ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಾರ್ದು. ಈ ಥರ ಚಮಚ ತೊಗೊಂಡು ಕೈ ಆಡ್ಕೋಬೇಕ್ರಿ. ಯಾರು ಹೊಸಬ್ರು ಚಾನಲ್ ನೋಡ್ತಾ ಇದ್ರೆ ಶಿಲ್ಪಾ ಕುಕ್ಕಿಂಗ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಅಂದ್ರೆ ನಮಗೂ ಒಳ್ಳೆ ರೆಸಿಪಿ ಮಾಡೋಕೆ ಖುಷಿ ಆಕತಿ. ಈಗ ಪಂಚಮಿ ಬಂತಲ್ರಿ, ಒಂದೊಂದು ಉಂಡೆ ಮಾಡಿ ಸ್ವೀಟ್ ಮಾಡಿ ನಿಮ್ಗೆ ಖುಷಿ ಪಡಿಸ್ತೇವ್ರಿ. ನೋಡ್ರಿ ಈ ಥರ ಓಟು ಹಿಟ್ಟು ಮಿಕ್ಸ್ ಆಗಂಗೆ ಕೈ ಆಡ್ಕೋಬೇಕ್ರಿ. ನೋಡ್ರಿ ಚಮಚ ತಗೊಂಡನಿ, ಕೈಲೇ ಕೈ ಆಡಕತ್ತಾನೆ. ನೋಡ್ರಿ, ಕೈಲೇ ಈ ಥರ ಪ್ರೆಶ್ ಮಾಡಿ ನಾದ್ಕೋಬೇಕ್ರಿ. ಓಟು ಹಿಟ್ಟು ಹತ್ಕೋಬೇಕು. ನೋಡ್ರಿ, ಹತ್ಕೊಂಡಂಗೆ ಓಟು ನಾದ್ಕೊಂಡ್ರೆ ಕರೆಕ್ಟ್ ಕಲರ್ ಬರ್ತೈತೆ. ನೋಡ್ರಿ ಈಗ ರೆಡಿ ಆಗೈತೆ ಹಿಟ್ಟು. ನಮಗೆ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ, ಈ ಥರ ತೊಗೊಂಡು ಕಟ್ಕೋಬೇಕು. ನೋಡ್ರಿ ಈ ಥರ ಕೈಲಿ ಪ್ರೆಶ್ ಮಾಡಿ ಕಟ್ಬೇಕ್ರಿ. ನೋಡ್ರಿ ಎಷ್ಟು ಸೂಪರಾಗಿ ಬಂದೈತಿ. ಈಗ ಇನ್ನೊಂದು ಕಟ್ಟಿ ತೋರಿಸ್ತೇನೆ. ನೋಡ್ರಿ ಕೈಯ ಜಾಸ್ತಿ ಆದ್ರೆ ಈ ಥರ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಕಟ್ಬೇಕ್ರಿ. ನೋಡ್ರಿ ಈ ಥರ ರೆಡಿ ಆಗ್ಯಾವ. ನೋಡ್ರಿ, ಇದೇ ಥರ ಓಸು ಕಟ್ಟಿ ತೋರಿಸ್ತೇನೆ. ನೋಡ್ರಿ ಇಷ್ಟು ಉಂಡೆ ಆಗ್ಯಾವು. ನೋಡಿ, ಸಿಂಪಲ್ಲಾಗಿ ಮಾಡ್ಬೋದು. ಬಾಯ್.